ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಬೆಳಗಿಂದ ಸಂಜೆವರೆಗೂ ಏನೇನು ತೊಗೋತೀನಿ, ಡಿನ್ನರು ಮತ್ತು ಬ್ರೇಕ್ಫಾಸ್ಟು, ಲಂಚು ಎಲ್ಲನೂ ಕ್ಲೀನಾಗಿ ತೋರಿಸ್ತೀನಿ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಏನು ತೊಗೋತೀನಿ ಅಂತ ಕಮೆಂಟ್ ಜಾಸ್ತಿ ಬರ್ತಾಯಿತ್ತು. ಮಾರ್ನಿಂಗ್ ಟು ಸಂಜೆವರೆಗೂ ತೋರಿಸಿ ಅಂತ, ಅದಕ್ಕೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನನಗೆ ಜಾಸ್ತಿ ಕಮೆಂಟ್ ಒಂದು ಬಂದಿತ್ತು ಕಷಾಯದ ಬಗ್ಗೆ. ಫ್ರೆಂಡ್ಸ್, ಯಾರು ಈ ಕಷಾಯದ ವಿಡಿಯೋ ನೋಡಿಲ್ಲ ಅವರು ಕಷಾಯದ ವಿಡಿಯೋ ನೋಡಿ, ಅವರು ಒಬ್ಬರು ಕಮೆಂಟ್ ಮಾಡಿದ್ದಾರೆ. ನಾನು ಕೂಡ ನೋಡಿ, ಅಲ್ಲಿ ಕಮೆಂಟ್ ಹಾಕಿದ್ದೀನಿ ನೋಡಿ. ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. 82 kg ಇದ್ದೆ, ಇವಾಗ 75 ಆಗಿದ್ದೇನೆ. ದಿನಾಲೂ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ಮಲಗುವ ಸಮಯದಲ್ಲಿ ದಿನಾಲೂ ಕುಡಿಯಬೇಕು. ನಾನು ಟ್ರೈ ಮಾಡಿದ್ದೀನಿ, ಇನ್ನೂ ಕೂಡ ಟ್ರೈ ಮಾಡ್ತಾ ಇದ್ದೇನೆ. ನನಗೂ ಒಳ್ಳೆ ರಿಸಲ್ಟ್ ಬಂದಿದೆ ಸಿಸ್ಟರ್, ನೀವು ಕೂಡ ಕುಡಿಯಬಹುದು ವಿಡಿಯೋ ನೋಡ್ತಾ ಇರೋರು ಅಂತ ಕಮೆಂಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ಅವರು ನನ್ನ ಥರನೇ ಟ್ರೈ ಮಾಡಿದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಿದೆ. ಅದು ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದೇನು ಯೂಸ್ ಆಯ್ತದ ಅಂತ ಕೆಲವರು ಆ ರೀತಿ ಅನ್ಕೋತೀರಿ, ಆ ರೀತಿ ನೆಗ್ಲೆಕ್ಟೇ ಮಾಡೋಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಕಷಾಯ ಹೆಲ್ಪ್ ಮಾಡುತ್ತೆ, ಯೂಸ್ ಆಗುತ್ತೆ. ಸಣ್ಣ ಆಗೋಕ್ಕೆ ಫುಲ್ ಮಿರಾಕಲ್ ಡ್ರಿಂಕ್ ಅಂದರೆ ತಪ್ಪಾಗಲ್ಲ. ನಂಬರ್ 1 ರಾಜ ಅಂದರೂ ತಪ್ಪಾಗಲ್ಲ ಆ ಡ್ರಿಂಕ್ನ. ಇವಾಗ ಅದಕ್ಕೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ನಾನು ತೋರಿಸ್ತೀನಿ. ಮಿಸ್ ಮಾಡಿದೆ ವಿಡಿಯೋ ನೋಡಿ, ಅದರಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಕಷಾಯದಿಂದನೇ ಸ್ಟಾರ್ಟ್ ಮಾಡೋಣ ಬನ್ನಿ. ಕಷಾಯ ಥ್ಯಾಂಕ್ ಯು ಫ್ರೆಂಡ್ಸ್. ಕಮೆಂಟ್ಗೆ ತುಂಬಾ ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ. ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತಿದ್ದೀರೋ, ಲೈಕ್ ಮಾಡ್ತಿದ್ದೀರೋ, ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಕಷಾಯ ಈಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ತೋರಿಸಿದ್ದೀನಿ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಅಂತ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಮಾಮೂಲಿ ನಾರ್ಮಲ್ ವಾಟರ್. ಇದಕ್ಕೇನೆ ಫ್ರೆಂಡ್ಸ್, ನಾನೀಗ ಮಾಮೂಲಿ ದೊಡ್ಡ ಸ್ಪೂನ್ ಆದರೆ ಅರ್ಧ ಹಾಕೊಳ್ಳಿ. ನಾನು ಮಾಮೂಲಿ ಟೀ ಸ್ಪೂನ್, ಈ ಸ್ಪೂನ್ ನಾನು ಡೈಲಿ ಯೂಸ್ ಮಾಡ್ತೀನಿ, ಅದಕ್ಕೆ ನಾನು 1 ಸ್ಪೂನ್ ಹಾಕೋತಾ ಇದ್ದೆ. ಇವಾಗ 6 ಗಂಟೆ ಆಗಿದೆ ಟೈಮು. ಈಗ 6 ಗಂಟೆಲಿ ನಾನು ಈ ಕಷಾಯ ತಗೋತೀನಿ. ಸ್ವಲ್ಪ ಕುದಿ ಬರಲಿ. ನಿಜವಾಗ್ಲೂ ಫ್ರೆಂಡ್ಸ್, ಈ ಕಷಾಯ ಯೂಸ್ ಮಾಡಿ ಯಾರಿಗೆ ಫ್ಯಾಟ್ ಇದೆ ಅದೆಲ್ಲ ಬರ್ನ್ ಆಗ್ತಾ ಬರುತ್ತೆ. ಟ್ರೈ ಮಾಡಿ, ನೀವೇ 1 ಮಂತು ರಿಸಲ್ಟ್ ಗೊತ್ತಾಗುತ್ತೆ. ಹೇಳೋ ತನಕ ಮಾಡಬೇಕು, ನೆಗ್ಲೆಕ್ಟ್ ಮಾಡಿಬಿಡಿ, ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಕುದೀತೈತೆ, ಈ ರೀತಿ ಕುದಿಬೇಕು. ಈ ರೀತಿ ಕುದ್ಮೇಲೆ 1 ಗ್ಲಾಸ್ ಇರೋದು 3/4 ಗ್ಲಾಸ್ ಆಗಲಿ. ಇವಾಗ ಆಫ್ ಮಾಡ್ಕೊಳ್ಳೋಣ. ಈಗ ಫ್ರೆಂಡ್ಸ್ ಸೋಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಮೀಡಿಯಮ್ ಬೆಚ್ಚಗಿರುವಾಗ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾ ಬನ್ನಿ. ಈಗ ಸ್ವಲ್ಪ ತಣ್ಣಗಾಗಲಿ, ಕುಡಿಯೋಣ ಫ್ರೆಂಡ್ಸ್. ನಾನೀಗ ಕಷಾಯ ಕುಡಿತಾ ಇದ್ದೀನಿ. ಬೆಳಿಗ್ಗೆ ನಾನು 5:30ಗೆ ಎದ್ದಿದ್ದೀನಿ. ಮಾಮೂಲಿ ದಿನಚರಿ ಮುಗಿಸಿ ಒಂದೇ 1 ಗ್ಲಾಸ್, ಈ ಗ್ಲಾಸಲ್ಲಿ 1 ಗ್ಲಾಸ್ ಬಿಸಿನೀರು ಕುಡಿದಿದ್ದೀನಿ, ಇನ್ನೇನು ತೊಗೊಂಡಿಲ್ಲ ನಾನು. ನೆಕ್ಸ್ಟು ಇದೊಂದು ಗ್ಲಾಸ್ ಕಷಾಯ ಕುಡಿತೀನಿ. ಈ ಕಷಾಯ ಆದಮೇಲೆ ಫ್ರೆಂಡ್ಸ್ 8 o'clockಗೆ ನಾನು ಬೂದ್ಗುಂಬಳಕಾಯಿ ಇದ್ದರೆ ಬೂದ್ಗುಂಬಳಕಾಯಿ, ಇಲ್ಲಾಂದರೆ ನಲ್ಲಿಕಾಯಿ ಜ್ಯೂಸ್ ಕುಡಿತೀನಿ. ಈಗ ಸದ್ಯಕ್ಕೆ ನಮಗೆ ಬೇಗ ಸಿಗೋದು ಅಂದರೆ ಸೋರೆಕಾಯಿ ಸಂತೆಲೆಲ್ಲ ಸಿಗುತ್ತೆ, ಬೂದ್ಗುಂಬಳಕಾಯಿ ಎಲ್ಲ ಹೊರಗಡೆ ಹೋಗಿ ತರಬೇಕು. ಅದಕ್ಕೆ ನಾನು ಇವಾಗ ಸೋರೆಕಾಯಿ ಜ್ಯೂಸ್ ಕುಡಿತೀನಿ. ಅದು ಯಾವ ರೀತಿ ಮಾಡೋದು ಅಂತ ಇವಾಗ ನಾನು ತೋರಿಸ್ತೀನಿ. 8 ಗಂಟೆಗೆ ಡೈಲಿ ಮಿಸ್ ಮಾಡದೆ ಸೋರೆಕಾಯಿ ಜ್ಯೂಸ್ ತೊಗೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಕುಡಿದ್ಬಿಟ್ಟು ಕುಡ್ದಾಯ್ತು. ಈ ಕಷಾಯ ನಾನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 1 ನಿಂಬೆ ಡೈಲಿ ಡಯಟ್ ಮಾಡೋರು ತಲೆಯಲ್ಲಿ ಇಟ್ಕೊಳ್ಳಿ. 1 ನಿಂಬೆಹಣ್ಣು ಕುಡಿನೇಬೇಕು. 1 ನಿಂಬೆಹಣ್ಣು ನಿಂತ್ಕೊಂಡು ಕುಡೀರಿ. ಅರ್ಧ ಇದಕ್ಕೆ, ಅರ್ಧ ಜ್ಯೂಸ್ಗೆ, ಸೋರೆಕಾಯಿ ಜ್ಯೂಸ್ಗೆ. ವಿಟಮಿನ್ ಸಿ ಇದೆ, ಅದು ಸ್ಕಿನ್ಗೆ, ಏರ್ಗೆ, ಫುಲ್ ಬಾಡಿಗೆ ಎಲ್ಲದಕ್ಕೂ ಒಳ್ಳೆಯದು. ಕಷಾಯ ಮಾತ್ರ ಯಾರು ವಿಡಿಯೋ ನೋಡಿಲ್ಲ, ನಾನು ವಿಡಿಯೋ ಚೆಕ್ ಮಾಡಿ ನೋಡಿ, ತುಂಬಾ ಬೆನಿಫಿಟ್ ಇದೆ. ಮಿಸ್ ಮಾಡಿಬಿಟ್ಟು ಡೈಲಿ ಕುಡೀರಿ. ಬನ್ನಿ ಈಗ ನೋಡೋಣ ಫ್ರೆಂಡ್ಸ್. ಇದು ಸೋರೆಕಾಯಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಹೊರ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ 2 ವಾರ ತನಕನೂ ಬರುತ್ತೆ ಇದು. ಈಗ ಇದನ್ನು ಸೋರೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು 1-2 ಇಂಚ್ ಶುಂಠಿ ಮತ್ತು ಸೋರೆಕಾಯಿ, ಸ್ವಲ್ಪ ನೀರು,
ಆಲ್ರೆಡಿ ನಾನು ವಿಡಿಯೋಲ್ಲಿ ತೋರಿಸಿದ್ದೀನಿ. ಫುಲ್ಲೆಲ್ಲ ಒಂದು ದಿನದ್ದೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಏನೇನು ತೊಗೋತೀನಿ ಅಂತ ಕೇಳ್ತಿದ್ರಲ್ಲ, ಕಮೆಂಟ್ ಮಾಡಿ. ಅದಕ್ಕೆ ಈಗ ಇದನ್ನು ಈಗ ಫ್ರೆಂಡ್ಸ್ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಇದನ್ನೇನು ನಾನು ಸೋಸಕ್ಕೆ ಹೋಗಲ್ಲ. ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣು ಅದಕ್ಕೆ ಇಂಟ್ಕೊಳ್ಳಿ, ಅರ್ಧ ನಿಂಬೆಹಣ್ಣು ಇದಕ್ಕೆ ಇಂಟ್ಕೊಳ್ಳಿ. ನನ್ನ ಹತ್ರ ಇವತ್ತು ನಿಂಬೆಹಣ್ಣು ಇರಲಿಲ್ಲ, ಅದಕ್ಕೆ ನಾನು ತೋರಿಸಿಲ್ಲ. ನಿಂಬೆಹಣ್ಣಂತೂ ಸ್ಕಿಪ್ ಮಾಡಬೇಡಿ, ಇಂಟ್ಕೊಂಡು ಕುಡೀರಿ. ಈಗ ಇದನ್ನು 8 ಗಂಟೆ, ಈಗ 6 ಗಂಟೆಲಿ ಅದು ತೊಗೊಂಡಿದೆ. ಈಗ 8 ಗಂಟೆಗೆ ಈ ಜ್ಯೂಸ್ ತೊಗೋತಾ ಇದ್ದೀನಿ. ಫ್ರೆಂಡ್ಸ್, ಯಾವ್ದಾರ ಒಂದು ತೊಗೋಬೇಕು ಜ್ಯೂಸು, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೆಲ್ಲಿಕಾಯಿ ಇದ್ದರೆ ತೊಗೊಳ್ಳಿ, ಇಲ್ಲ ಕುಂಬಳಕಾಯಿ ತೊಗೊಳ್ಳಿ, ಇಲ್ಲ ಇದಾದರೂ ತೊಗೊಳ್ಳಿ, ಇಲ್ಲ ಕ್ಯಾರೆಟು ಬೀಟ್ರೇಟು. ಅದು ಸ್ಕಿನ್ಗೆ ಏನೆಲ್ಲ ಒಳ್ಳೆಯದು, ಸ್ವಲ್ಪ ವೆಯ್ಟ್ ಕಡಿಮೆ ಆಗಲ್ಲ ಅದು. ಬಟ್ ಈ 3 ಜ್ಯೂಸಲ್ಲಿ ಒಂದು ಜ್ಯೂಸು ಕಂಪಲ್ಸರಿ ತೊಗೊಳ್ಳಿ. ಈಗ ಫ್ರೆಂಡ್ಸ್ ಇದನ್ನು ಕುಡ್ದಾಯಿತು. ಇನ್ನು 10 ಗಂಟೆ ನಾನು ಮಧ್ಯದಲ್ಲಿ ಒಂದೊಂದು ಗ್ಲಾಸ್ ನೀರು ಕುಡಿತೀನಿ. ಒಟ್ಟಿನಲ್ಲಿ 10 ಗಂಟೆ ಒಳಗಡೆ 1.5 ಲೀಟ್ರ್ ನೀರು ಆಲ್ರೆಡಿ ಕುಡ್ದಿರ್ತೀನಿ ನಾನು. ನೀವು ಅಷ್ಟೇ ಡಯಟ್ ನೀಟಾಗಿ ಹೋಗಬೇಕು ಅಂತ ಅಂದರೆ 1.5 ಲೀಟ್ರ್, ಕಡೆ ಪಕ್ಷ 1 ಲೀಟ್ರ್ ಆದರೂ ನೀರು ಕುಡೀರಿ. ಇದರಲ್ಲಿ 4 ಗ್ಲಾಸ್ ನೀರು ಕುಡಿದ್ರೆ 1 ಲೀಟ್ರ್ ಆಗುತ್ತೆ. ನಾನು ಕಷಾಯನೂ ಸೇರಿ 1.5 ಲೀಟ್ರು, ಅದೊಂದು ಇದೊಂದು ಅರ್ಧ ಲೀಟ್ರ್ ಆಗೇ ಹೋಯ್ತು. ಇನ್ನು 1 ಲೀಟ್ರ್ ನೀರು 10 ಗಂಟೆ ಅಷ್ಟರೊಳಗೆ ಕುಡಿದಿರ್ತೀನಿ. ನೆಕ್ಸ್ಟ್ ತಿಂಡಿ ಏನು ಮಾಡ್ಕೋತೀನಿ ಅಂತ 10 ಗಂಟೆಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ನಾನು ತಿಂಡಿಗೆ ಮಸಾಲೆ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತಲೂ ನಿಮಗೆ ತೋರಿಸ್ತೀನಿ, ಬನ್ನಿ. ಒಂದು ಬೌಲ್ ರವೆ ತೊಗೊಂಡಿದ್ದೀನಿ. ಒಂದು ಬೌಲ್ ರವೆನ ಇದಕ್ಕೆ ಹಾಕ್ತೀನಿ. ಈಗ ಇದಕ್ಕೇ ನಾನು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಅರ್ಧ ಹೋಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸಣ್ಣಕ್ಕೆ, ರೊಟ್ಟಿಗೆ ಯಾವಾಗಲೂ ಸಣ್ಣಕ್ಕೆ ಇರಬೇಕು. ಸಣ್ಣಕ್ಕೆ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋತೀನಿ, ಸಾಕಿಷ್ಟೇ, ಇಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೇ ನಾನು ಸಕ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಖಾರಕ್ಕೆ ಒಂದು 4 ಹಸಿಮೆಣಸಿಗೆ, ಒಂಚೂರು ಶುಂಠಿ ಇಷ್ಟನ್ನು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡು ಬರೋಣ. ಇದಾಗಿದೆ. ಈಗ ಇದನ್ನು ನಾನು ಹಸಿಮೆಣಸಿಗೆ, ಶುಂಠಿ, ಪಾಲಕ್ಕು ಮತ್ತು ಸಬ್ಸಿಗೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಬೇಕಾದ್ರೆ ತಿನ್ಬೋದು, ಚಟ್ನಿ ಪಲ್ಯ ಇಲ್ದೋದ್ರು. ಯಾಕಂದರೆ ಇದಕ್ಕೆ ಶುಂಠಿ ಮತ್ತು ಹಸಿಮೆಣಸಿಗೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ, ನಮಗೆ ಎಷ್ಟು ಬೇಕಷ್ಟು, ಸ್ವಲ್ಪ ಬೀಟ್ರೇಟ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ರುಚಿ ಹಾಕೋಣ. ಈಗ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್ ಇದನ್ನು ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಇದಕ್ಕೆ ಬೇರೆ ಹಿಟ್ಟನ್ನು ಹಾಕೋಬೋದು, ಅಕ್ಕಿ ಹಿಟ್ಟು
ಗೋಧಿ ಹಿಟ್ಟು ಎಲ್ಲ ಹಾಕೋಬೋದು. ನಾನು ಬರೀ ರವೆಲಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಡಯಟ್ಗಂತೂ ರವೆ ಯೂಸ್ ಮಾಡಿ, ಬೇಗ ಹೊಟ್ಟೆ ಎಲ್ಲ ಬರ್ನ್ ಆಗುತ್ತೆ, ಫ್ಯಾಟೆಲ್ಲ ಬರ್ನ್ ಆಗ್ತಾ ಬರುತ್ತೆ. ಅಷ್ಟು ನೀರು ಹಾಕೋತಾ ಇದ್ದೀನಿ. ಈಗ ಇದನ್ನು ಇದು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೀವು ಚಿರೋಟಿ ರವೆನೇ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಕಲಿಸ್ಕೊಂಡು, ಸ್ವಲ್ಪ ನೀರು ಜಾಸ್ತಿ ತಗೋತಿದ್ದೆ ಫ್ರೆಂಡ್ಸ್, ರವೆ ಅಲ್ವಾ ಅದಕ್ಕೆ. ಈಗ ಫ್ರೆಂಡ್ಸ್ ಆಗಿದೆ, ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಳ್ಳಿ. ಈಗ ಹೇಗೆ ಬಳಿಯೋದು ಅಂತ ತೋರಿಸ್ತೀನಿ. ಇದು 10 ನಿಮಿಷ ಹಾಗೆ ರೆಸ್ಟಿಗೆ ಬಿಡೋಣ. ಮುಕ್ಕಾಲು ಗ್ಲಾಸ್ ನೀರು ತೊಗೊಂಡಿದ್ದೀನಿ, ಒಂದು ಬೌಲ್ ರವೆಗೆ. 10 ನಿಮಿಷ ಹಾಗೆ ರೆಸ್ಟಿಗೆ ಬಿಡೋಣ. ಆಮೇಲೆ ರೊಟ್ಟಿ ಹೇಗೆ ಬಳಿಯೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ 10 ನಿಮಿಷ ಆಗಿದೆ. ಈಗ ರೊಟ್ಟಿ ಬಳಿಯೋದು. ಈಗ ಗ್ಯಾಸ್ ಆನ್ ಮಾಡ್ತೀನಿ. ಈಗ ಸ್ವಲ್ಪ ಕೈ ಕಾದಿಲ್ಲ. ಈಗ ಇದನ್ನ ಹೀಗೆ ಈ ಸೈಡಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ನೀರು ಹಚ್ಕೊಳ್ಳಿ. ಹೀಗೆ ಸೈಡಿಂದ ಮಡಿತಾ ಬನ್ನಿ. ಒಂದು ತಿಂದರೆ ಸಾಕು, ಫುಲ್ ಹೊಟ್ಟೆ ತುಂಬಿಕೊಳ್ಳುತ್ತೆ. ಯಾಕಂದರೆ ಎಲ್ಲ ಇಲ್ಲೇ ಹಾಕಿದ್ದೀವಿ. ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು. ನೋಡಿ, ರೊಟ್ಟಿ ರೆಡಿ ಆಯಿತು. ಈಗ ಇದು ಬೇಯಲಿ. ಈ ಕಲರ್ ಬೇಡ, ರೆಡ್ ಅನಿಸುತ್ತೆ ಅಂದರೆ ಬೀಟ್ರೇಟ ಸ್ಕಿಪ್ ಮಾಡಿ. ನಾನು ಬೀಟ್ರೇಟ್ ಒಳ್ಳೇದು ಅಂದ್ಬಿಟ್ಟು ನಾನು ಬೀಟ್ರೇಟ್ ಹಾಕೊಂಡಿದ್ದೀನಿ. ಸ್ಕಿಪ್ ಮಾಡಿ ಬರೀ ಸೊಪ್ಪುಗಳನ್ನೇ ಹಾಕೊಳ್ಳಿ. ಯಾವ ಸೊಪ್ಪಿದ್ರೂ ಹಾಕೋಬೋದು. ನಿಮ್ಮ ಹತ್ರ ಯಾವ ಸೊಪ್ಪು ಇರುತ್ತೆ ಆ ಸೊಪ್ಪು ಹಾಕೋಬೋದು. ನನ್ನ ಹತ್ರ ಇವತ್ತು ಮೆಂತ್ಯ ಮತ್ತು ಪಾಲಕ್ ಸಬ್ಸಿಗೆ 3 ಇತ್ತು, 3 ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ ಸೊಪ್ಪು ಇರುತ್ತೆ ಆ ಸೊಪ್ಪು ಹಾಕ್ಕೊಂಡು, ಮಾಮೂಲಿ ರವೆ ಹಾಕ್ಕೊಂಡು ಹಸಿಟ್ಟುಗಳನ್ನ ಹಾಕೋಬೋದು. ನಿಮ್ಗೆ ಯಾವ ಕಂಫರ್ಟಬಲ್ ಆ ರೀತಿ ಹಾಕೋಬೋದು. ನಾನು ಒಂದೊಂದು ದಿನ ಒಂದೊಂದು ಥರ ಡಯಟ್ಗೆ ರೊಟ್ಟಿ ಮಾಡ್ತಾ ಬರ್ತೀನಿ. ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಲು ತೋರಿಸ್ತಾ ಬರ್ತೀನಿ. ರಾಗಿ ರೊಟ್ಟಿನೂ ಇದೇ ರೀತಿ ಮಾಡ್ತೀನಿ, ಅದು ತುಂಬಾ ಚೆನ್ನಾಗಿರುತ್ತೆ. ಇದು ಬೇಯಲಿ. ನಮ್ಮನೇಲಂತೂ ಫ್ರೆಂಡ್ಸ್, ನಮ್ಮ ಅತ್ತೆ ಮಾವಂಗೆಲ್ಲ ರೊಟ್ಟಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನಾವು ಜಾಸ್ತಿ ಮಾಡ್ತಾ ಇರ್ತೀವಿ. ನಾವು ಜಾಸ್ತಿ ಬಳಿಯ ರೊಟ್ಟಿನೇ ಮಾಡೋದು. ಡಯಟ್ಗೆ ತುಂಬಾ ಬೇಕು ಅಂದರೆ ಇದನ್ನ ಡಿನ್ನರ್ಗೂ ತಿನ್ಕೋಬೋದು. ಈಗ ಸಾಮಾನ್ಯ ಇವಾಗ ತಿಂದಿದ್ದೀನಿ ಅಲ್ವಾ, ತಿಂಡಿಗೂ ನೆಕ್ಸ್ಟ್ ಡಿನ್ನರ್ಗೂ ನಾನು ಇದನ್ನೇ ತೊಗೋತೀನಿ. ಒಂದು ತೊಗೊಬಿಟ್ರೆ ಸಾಕು. ಇವಾಗ 2 ತೊಗೋತೀನಿ, ಇವಾಗ 1 ತೊಗೋತೀನಿ. ಈಗ ಫ್ರೆಂಡ್ಸ್ ಇದು ಬೆಂದಿದೆ. ಈಗ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ರೊಟ್ಟಿ. ಬೇಕಾದರೆ ಮೇಲೆ ಹಿಂಗೆ ಮುಚ್ಚಿಬಿಟ್ಟು ಒಂದೇ ಕಡೆ ಬೇಯಿಸ್ಕೋಬೋದು, 2 ಕಡೆ ಬೇಯಿಸ್ಕೋಬೋದು. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಬೇಯಿಸ್ಕೋಬೋದು. ರವೆ ರೊಟ್ಟಿ, ಫುಲ್ ಮಸಾಲೆ ರೊಟ್ಟಿ. ಫ್ರೆಂಡ್ಸ್ ನೋಡಿ ಎಷ್ಟು ತೆಳುಗಿದೆ, ತೋರಿಸ್ತೀನಿ ನಾನು ನಿಮಗೆ. ಈಗ ಇದು ಈ ಥರದ್ದು ನಾನು 2 ರೊಟ್ಟಿ ತೊಗೋತೀನಿ ಫ್ರೆಂಡ್ಸ್. 2 ತಗೊಂಡ್ರೆ ಮಸ್ತ್. ನೋಡಿ ಎಷ್ಟು ತೆಳುವಾಗಿ ಬಂದಿದೆ. ತುಂಬಾ ತೆಳುವಾಗಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಾನು ತೋರಿಸೋದು ಮೆಥಡಲ್ಲಿ ಡಯಟ್ ರೊಟ್ಟಿ ಅಂತಲೇ ಹೇಳ್ಬೋದು ಇದಕ್ಕೆ. ಇದನ್ನು ಇವಾಗ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ 2 ರೊಟ್ಟಿ ತೊಗೋತೀನಿ ಫ್ರೆಂಡ್ಸ್. ಉಪ್ಪೆಸರು ಖಾರದ ಜೊತೆ ತೊಗೋತೀನಿ ನಾನು, ಅದ್ರ ಜೊತೆನೂ ಚೆನ್ನಾಗಿರುತ್ತೆ. ಉಪ್ಪೆಸರು ಖಾರ ಸಿಕ್ಕಾಬಟ್ಟೆ ಒಂದು 4 ಕಮೆಂಟ್ ಬಂದಿದೆ ಫ್ರೆಂಡ್ಸ್, ಖಾರ ಮಾಡೋದು ತೋರಿಸಿ ಅಂತ. ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ, ಸ್ವಲ್ಪ ಬ್ಯುಸಿ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಖಂಡಿತ ಉಪ್ಪೆಸರು ಖಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹೀಗೆ ಫಾಲೋ ಮಾಡಿ, ನನ್ನ ವಿಡಿಯೋ ನೋಡ್ತಾ ಇರಿ. ಈಗ ನೆಕ್ಸ್ಟ್ ಮಧ್ಯಾಹ್ನ ಏನು ಅಡುಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಮಧ್ಯಾಹ್ನದ ಅಡುಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇದನ್ನು ನಾನು ತಿಂಡಿ ತಿನ್ನಬೇಕು, ಹೊಟ್ಟೆ ಸಿಗ್ತೈತೆ. ಮಧ್ಯಾಹ್ನ ಸಿಗ್ತೀನಿ ಫ್ರೆಂಡ್ಸ್. ಈಗ ನಾನು ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ, ಹೆಸ್ರು ಕಾಳು, ಬೇಳೆಕಾಳು, ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ದೀನಿ. ಖಾರ, ಸ್ವಲ್ಪ ಉಪ್ಪೆಸರು ಖಾರ ಹಾಕ್ಕೊಂಡಿದ್ದೀನಿ. ಬೀಟ್ರೇಟ್ ಮತ್ತು ಕ್ಯಾರೆಟ್, 1 ಬೌಲ್ ಮೊಸರು, 1 ಸಣ್ಣ ಬೌಲು ರೈಸು ಸಹ ತೊಗೊಂಡಿದ್ದೀನಿ. ನಾನು ರೈಸ್ ಯಾವತ್ತೂ ಸ್ಕಿಪ್ ಮಾಡಿಲ್ಲ. ಸ್ವಲ್ಪ ರೈಸ್ ತಿನ್ನಲೇಬೇಕು ನಾನು.
ಇಷ್ಟು ನನ್ನ ಮಧ್ಯಾಹ್ನದ ಊಟ. ರಾಗಿ ಮುದ್ದೆ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಮಧ್ಯಾಹ್ನ ಟೈಮ್ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಶಕ್ತಿ ಎಸ್ಸುತ್ತೆ ರಾಗಿ ಮುದ್ದೆ. ತೂಕ ನಿಯಂತ್ರಣಕ್ಕಂತೂ ರಾಮಬಾಣ. ಮತ್ತು ಶುಗರ್ ಡಯಾಬಿಟಿಸ್ ಇರೋರು ತಪ್ಪದೆ ರಾಗಿ ಮುದ್ದೆ ತಿನ್ನಲೇಬೇಕು. ಇದು ತುಂಬಾ ಹೆಲ್ಪ್ ಮಾಡುತ್ತೆ, ತೂಕಕ್ಕೂ ಅಷ್ಟೇ ಹೆಲ್ಪ್ ಮಾಡುತ್ತೆ, ಡಯಾಬಿಟಿಸ್ ಇರೋರಿಗೂ ತುಂಬಾ ಒಳ್ಳೆಯದು. ಯಾರು ಡಯಟ್ ಮಾಡ್ತಿದ್ದೀರಾ ಅವರು ಒನ್ ಟೈಮಾರು ರಾಗಿ ಮುದ್ದೆ, ರಾಗಿ ಗಂಜಿ, ರಾಗಿ ರೊಟ್ಟಿ ತಿಂತಾ ಬನ್ನಿ. ಇನ್ನು ಸೊಪ್ಪಂತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ಬೇಸಿಗೆಯಲ್ಲಿ ಸೊಪ್ಪು ತಿನ್ನಲೇಬೇಕು. ಸೊಪ್ಪಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. 3 ದಿನಕ್ಕೊಂದ್ಸರಿನಾದರೂ ಸೊಪ್ಪು ಸಾಂಬಾರ ಊಟ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಕ್ಯಾರೆಟು ಅಷ್ಟೇ ಫ್ರೆಂಡ್ಸ್, ಹಲ್ಲುಗಳ ಆರೋಗ್ಯಕ್ಕೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಮಲಬದ್ಧತೆ ಯಾರಿಗೆ ಹೆಚ್ಚಿಗೆ ಆಗುತ್ತೋ ಅವರಂತೂ ಕ್ಯಾರೆಟ್ ಸ್ಕಿಪ್ ಮಾಡದೆ ತಿನ್ನಿ. ಜೀರ್ಣಕ್ರಿಯೆಗೆ ಒಳ್ಳೆಯದು, ಜೀರ್ಣಕ್ರಿಯೆ ಸಲೀಸಾಗಕ್ಕೆ ಹೆಲ್ಪ್ ಮಾಡುತ್ತೆ. ಮಕ್ಕಳಿಗೆ ಜಂತುಳ ಇರುತ್ತೆ ಫ್ರೆಂಡ್ಸ್, ಅಂಥವ್ರಿಗೆ ದಿನ ಒಂದೊಂದು ಕ್ಯಾರೆಟ್ ಕೊಡಿ. ಕ್ಲೀನಾಗಿ ತೊಳೆದು ಉಪ್ಪು ಮತ್ತು ಅರಿಶಿನ ಹಾಕಿ ಜಂತುಳದಿಂದ ನಿವಾರಣೆ ಆಗುತ್ತೆ. ಇನ್ನು ಒಂದು ಟಿಪ್ ಹೇಳ್ತೀನಿ ಫ್ರೆಂಡ್ಸ್, ನಾನು ಯಾರಿಗೆ IP ಜಾಸ್ತಿ ಇದೆ ಅವರು ಒಂದು 4 ಪೀಸು ಬೀಟ್ರೇಟ್ನ ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು, ಅದಕ್ಕೆ ಸಕ್ಕರೆ ಏನೂ ಹಾಕ್ಬಾರ್ದು, ರುಬ್ಬಿಟ್ಟು ದಿನ ಕುಡಿತಾ ಬನ್ನಿ. ಒಂದು ವಾರ ಕುಡೀರಿ. ಒಂದು ವಾರದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. BP ಕಂಟ್ರೋಲಿಗೆ ಬರುತ್ತೆ ಫ್ರೆಂಡ್ಸ್. ಅದನ್ನು ನಾನು ಟೆಸ್ಟ್ ಮಾಡಿದ್ದೀನಿ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ನಾನು 4 ಗಂಟೆಗೆ ಪಪಾಯ ತೊಗೊಂಡಿದ್ದೆ ಫ್ರೆಂಡ್ಸ್. ಇಷ್ಟೆಲ್ಲ ತಿಂದಿಲ್ಲ ನಾನು, ಇದರಲ್ಲಿ ಅರ್ಧ ಪಪಾಯ ತಿಂದಿದ್ದೀನಿ. ಇನ್ನು ಇಲ್ಲೊಂದು ಫೋಟೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟೊಂದು ದಪ್ಪ ಇದ್ದೀನಿ. ಮೂಳೆ ಹುಡಿಕತೀನಿ ಅಂದರೂ ಎಲ್ಲೂ ಇಲ್ಲ, ಮೂಳೆ ಎಲ್ಲ ಫುಲ್ಲು ಮುಚ್ಚೋಗಿ ಕತ್ತೆ ಮುಚ್ಕೊಬಿಟ್ಟಿದೆ. ಅಷ್ಟೊಂದು ದಪ್ಪ ಇದ್ದೆ ನಾನು. ಅಷ್ಟು ದಪ್ಪ ಇದ್ದವಳು ಈ ರೀತಿ ಎಕ್ಸಸೈಸ್ ಮಾಡಿ ಡಯಟ್ ಫಾಲೋ ಮಾಡ್ಕೊಬಂದು ನಾನು ಸಣ್ಣ ಆಗಿರೋದು. ಇದೇ ಮೆಥಡ್ ನೀವು ಫಾಲೋ ಮಾಡಿ, ಖಂಡಿತ ಸಣ್ಣ ಆಗ್ತೀರಾ. ಎಕ್ಸಸೈಸ್ ಎಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ನನ್ನ ವೀಡಿಯೋಲ್ಲಿದೆ, ನೋಡಿಬಿಟ್ಟು ಟ್ರೈ ಮಾಡಿ. ತುಂಬಾ ಸಿಂಪಲ್, ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಬೋದು. ಟ್ರೈ ಮಾಡಿ, ನೀವು ಕೂಡ ನನ್ನ ಥರ ಸಣ್ಣ ಆಗ್ತೀರಾ. 3 ತಿಂಗಳಲ್ಲಿ ನಾನು 11 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಆ ಕಷಾಯದಿಂದ, ಆಮೇಲೆ ಈ ಡಯಟಿಂದ. ಕಷಾಯ ಅಂತೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್, ಪ್ಲೀಸ್ ಟ್ರೈ ಮಾಡಿ. ಫ್ರೆಂಡ್ಸ್, ಇವಾಗ 4 ಗಂಟೆಗೆ ನಮ್ಮ ಹಸ್ಬೆಂಡ್ ಎಳ್ನೀರು ತಂದಿದ್ರು. ನನಗೆ ಎಳ್ನೀರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಈಗ 4 ಗಂಟೆಗೆ ನಾನು ಸ್ನ್ಯಾಕ್ಸ್ ಎಳ್ನೀರು ಮತ್ತು ಪಪಾಯ ಇದೆಯಲ್ಲ, ಪಪಾಯನೂ ಸ್ವಲ್ಪ ತಿಂದ್ಬಿಟ್ಟಿದ್ದೀನಿ. ಈಗ ಎಳ್ನೀರು ತೊಗೋತಾ ಇದ್ದೀನಿ. 4:15 ಆಗಿದೆ ಈಗ, ಟೈಮ್ 4:15. ಪಪಾಯ 4 ಗಂಟೆಯಲ್ಲಿ ತಿಂದೆ, ಇವಾಗ 4:15ಗೆ ಎಳ್ನೀರು ತೊಗೋತೀನಿ. ಮಧ್ಯಾಹ್ನ ಸೊಪ್ಪು, ಮುದ್ದೆ, ತರಕಾರಿ ಎಲ್ಲ ಬ್ಯಾಟಿಂಗ್ ಜಾಸ್ತಿನೇ ಆಯ್ತು ಇವತ್ತು. ಈಗ ಎಳ್ನೀರು ಕುಡಿಯೋಣ. ಎಳ್ನೀರು ತುಂಬಾ ಒಳ್ಳೆಯದು, ಸಿಕ್ಕಿದ್ರೆ ನೀವು ಮಿಸ್ ಮಾಡಿಬಿಡಿ, ಕುಡೀರಿ. ಡಯಟ್ಗೆ ಯಾರು ನೀರು ಜಾಸ್ತಿ ಕುಡಿಯೋಕ್ಕಾಗಲ್ಲ ಅನ್ನೋರು ಎಳ್ನೀರು ದಿನಕ್ಕೆ ಒಂದು ಎಳ್ನೀರು ಕುಡಿದ್ಬಿಟ್ರೆ ಸಾಕು, ವರ್ಕ್ ಮಾಡುತ್ತೆ. ಈಗ ಎಳ್ನೀರು ಕುಡಿಯೋಣ. ನೆಕ್ಸ್ಟು ಲೈಟಾಗಿ ಆಮ್ಲೆಟ್ ಮಾಡ್ಕೊತೀನಿ, ಯಾಕಂದರೆ 6 ಗಂಟೆಗೆ ನಾನು ಇನ್ನು ಬೆಳಿಗ್ಗೆ 6 ಗಂಟೆ ತನಕ ನಾನು ಏನೂ ತಿನ್ನಲ್ಲ. ಅದಕ್ಕೆ ಲೈಟಾಗಿ 2 ಆಮ್ಲೆಟ್ ಮಾಡ್ಕೊತೀನಿ, ತೋರಿಸ್ತೀನಿ ಏನು ಮಾಡಿದೆ ಅಂತ. ಇವಾಗ ಎಳ್ನೀರು ಕುಡಿಯೋಣ. ಪ್ಲೀಸ್ ಈ ವಿಡಿಯೋ ಯಾರಿಗೆ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಯೂಸ್ ಮಾಡಿ. ನಾನು ಹೇಳಿದ ರೀತಿ ನೀವು ಡಯಟ್ ಫಾಲೋ ಮಾಡಿ, ನಿಜವಾಗ್ಲೂ ತಿಂಗಳಿಗೆ 4 kg ಪಕ್ಕ ಸಣ್ಣ ಆಗ್ತೀರಾ. ಕಷಾಯ ಅಂತೂ ಸ್ಕಿಪ್ ಮಾಡಬೇಡಿ. ಮತ್ತು ನಾನು ಇನ್ನೊಂದು ತೋರಿಸಿದ್ದೀನಿ ನೋಡಿ, ಮೆಂತ್ಯ ಮತ್ತು ಅಗಸೆ ಬೀಜ, ಅದು ಅಷ್ಟೇ. ಅದು ರಾತ್ರಿ ಹೊತ್ತು ಊಟ ಆದಮೇಲೆ ಮಲ್ಗೋ ಟೈಮಲ್ಲಿ 8 ಗಂಟೆಗೆ ಕುಡಿದ್ಬಿಟ್ಟು ಮಲ್ಕೊಳ್ಳಿ. ವಾಶ್ರೂಮ್ ಜಾಸ್ತಿ ಹೋಯ್ತೀನಿ ಅನ್ನೋರು 7 ಗಂಟೆಗೆ ಕುಡಿದ್ಬಿಟ್ಟು ವಾಶ್ರೂಮ್ ಮುಗಿಸ್ಬಿಟ್ಟು ಮಲ್ಕೊಬಿಟ್ರೆ ಬೆಳಗ್ಗೆ ಅಷ್ಟೊಂದು ಡೈಜೆಷನ್ ಆಗುತ್ತೆ. ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಕಷಾಯ ಮತ್ತು ಅದು ನಾನು ಏನೇನು ವೀಡಿಯೋ ಹಾಕಿದ್ದೀನಿ ಅದೆಲ್ಲ ನನಗೆ ವರ್ಕ್ ಆಗಿದೆ. ನೀವು ಅದೇ ರೀತಿ ಫಾಲೋ ಮಾಡಿ. ಪ್ಲೀಸ್ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬನ್ನಿ ಈಗ ಎಳ್ನೀರು ಕುಡಿಯೋಣ. ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಂಜೆ 6 o'clock ಆಗಿದೆ. 5:30ಗೆ ನಾನು ಆ್ಯಕ್ಚುಲಿ ಡಿನ್ನರ್ ತಿಂತಿದ್ದೆ, ಬಟ್ ಇವತ್ತು ಎಳ್ನೀರು ಪಪಾಯ ಎಲ್ಲ ಜಾಸ್ತಿ ಆಯಿತು, ಅದಕ್ಕೆ 6 o'clockಗೆ ಮಾಡ್ಕೊತಾ ಇದ್ದೀನಿ. ಈಗ ಫ್ರೆಂಡ್ಸ್ 3 ಮೊಟ್ಟೆ ಹಾಕಿದ್ದೀನಿ. ಈಗ ಈರುಳ್ಳಿ ಬೆಳಗ್ಗೆ ಅದಕ್ಕೆ ಹಾಕಿದ್ನಲ್ಲ, ಇನ್ನೊಂದು ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೆ, ಆ ಈರುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ. ರೊಟ್ಟಿಗೆ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಈರುಳ್ಳಿ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ನನಗೆ ಆ್ಯಕ್ಚುಲಿ ಮೆಣಸಿನ ಪುಡಿ ಜಾಸ್ತಿ ಹಾಕಿದ್ರೆ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಮೆಣಸಿನ ಪುಡಿ. ಇದಕ್ಕೆ ನುಗ್ಗೆ ಸೊಪ್ಪಿದ್ರೆ ಹಾಕೊಳ್ಳಿ, ತುಂಬಾ ಒಳ್ಳೆಯದು. ನಂತರ ಇರಲಿಲ್ಲ ಅದಕ್ಕೆ ಹಾಕಿಲ್ಲ, ಇದ್ದರೆ ಪಕ್ಕ ಮಿಸ್ ಮಾಡಬೇಡಿ, ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಮ್ಲೆಟ್ ಮಾಡೋಣ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರೋಣ.
ಪ್ರೋಟೀನ್ ಹೇರಳವಾಗಿದೆ ಇದರಲ್ಲಿ. ಡೈಲಿ ಒಂದೊಂದು ಮೊಟ್ಟೆ ತಿನ್ನಿ, ತುಂಬಾ ಒಳ್ಳೆಯದು ಮೊಟ್ಟೆ. ಕ್ಯಾಲ್ಶಿಯಂ ಜಾಸ್ತಿ ಇದೆ, ಮೂಳೆಗೆಲ್ಲ ಒಳ್ಳೆಯದು. ಸ್ವಲ್ಪ ಇದು ಕಾಯಿಲಿ. ಈಗ ಫ್ರೆಂಡ್ಸ್ ಕಾದಿದೆ, ಈಗ ಹಾಕೋತಾ ಇದ್ದೆ. ಈಗ ಫ್ರೆಂಡ್ಸ್ ಇದಾಗಿದೆ. ಈಗ ಇದನ್ನು ಕುಕ್ ಮಾಡಿ ನೋಡಿ, ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮ್ಲೆಟ್ ಸೂಪರಾಗಿರುತ್ತೆ. ಡಯಟಲ್ಲಿ ವಾರಕ್ಕೆ 3 ದಿನ ಡಯಟಲ್ಲಿ ಮಿಸ್ ಮಾಡಿದೆ. ಎಗ್ ತಗೊಳ್ಳಿ. ಎಗ್ ತಿನ್ನಲ್ಲ ಅನ್ನೋರು ತರಕಾರಿ ಮತ್ತು ಸೊಪ್ಪು ಜಾಸ್ತಿ ತಿನ್ನಿ. ರೈಸಿಂದ ಸ್ವಲ್ಪ ದೂರ ಇರಿ. ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ಕೋತೀನಿ. ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾನಿವಾಗ ಇದು ನಮ್ಮ ಹಸ್ಬೆಂಡ್ಗೆ ಇದೊಂದೇ ಸಾಕು, ನನಗೆ ಎಲ್ಲ ಜಾಸ್ತಿ ಆಗಿದೆ, ಅದಕ್ಕೆ ಇದೊಂದೇ ಇವಾಗ ನಾನು ತಗೋತಾ ಇದ್ದೀನಿ. ಎಲ್ಲೂ ನನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್, ಫುಲ್ ವಿಡಿಯೋ ವಿಸಿಟ್ ಮಾಡಿ. ನೀವೇ ಕಮೆಂಟ್ ಮಾಡ್ತಿದ್ರಿ, ಮೇಡಮ್ ಫುಲ್ಲು ಮಾರ್ನಿಂಗಿಂದ ಸಂಜೆ ತನಕ ಹೇಗೆ ಡಯಟ್ ಮಾಡ್ತೀರಾ ತೋರಿಸಿ ಅಂತ. ನಾನು ಹೇಗೆ ಡಯಟ್ ಮಾಡ್ತೀನಿ ಅಂತ ಕ್ಲಿಯರೆನ್ಸಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ನೀವು ಫಾಲೋ ಮಾಡ್ಕೊಬನ್ನಿ. ಪಕ್ಕ ನಾನು ತಿಂಗ್ಳಿಗೆ 5 kg ಅಂತ ಹೇಳಲ್ಲ, 4 kg ಅಂತೂ ಪಕ್ಕ ಅದೇ ಆಯ್ತೀರ. ಅದಕ್ಕೆ ಪ್ರೂಫ್ ನಾನೇ ಆಗಿದ್ದೀನಿ. ನಾನು ಕಷಾಯ ಮಿಸ್ ಮಾಡಿಬಿಡಿ, ನಾನು ಹೇಳಿರೋ ಮೆಥಡ್ ಮಿಸ್ ಮಾಡಿಬಿಡಿ, ನೀರು ಮಿಸ್ ಮಾಡಿಬಿಡಿ. ನಾನು ಹೇಳಿರೋ ರೀತಿ ತಿನ್ಕೊಬನ್ನಿ. ಸೊಪ್ಪು, ತರಕಾರಿ, ಎಗ್ಗು ಎಲ್ಲ ನಿಜವಾಗ್ಲೂ ಸಣ್ಣ ಆಗ್ತೀರ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಉಪ್ಪೆಸರು ಖಾರ ಕೇಳಿದಿರಿ, ಮಿಸ್ ಮಾಡದೆ ಮಾಡಿ ತೋರಿಸ್ತೀನಿ. ಯಾರ್ಯಾರು ಕಮೆಂಟು ಮಾಡಿದ್ದೀರೋ, ಲೈಕ್ ಮಾಡಿದ್ದೀರೋ, ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು.